ನಮಸ್ತೆ ಮಿತ್ರರೇ, ಇವತ್ತೊಂದು ಸ್ಪೆಷಲ್ ಆದ ಅಂದ್ರೆ ಕ್ವಿಕ್ ಆಗಿ ಮಾಡುವಂತಹ ಒಂದು ಬಿರಿಯಾನಿ ಮಾಡೋಣ. ಅದಕ್ಕೆ ಒನ್ ಪಾಟ್ ಬಿರಿಯಾನಿ ಅಂತ ಸಹ ಕರೀತೇವೆ ನಾವು. ಅಂದ್ರೆ ಏನು ಸ್ಪೆಷಲ್ ಬೇರೆ 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 ಮಾಡ್ಲಿಕ್ಕಿಲ್ಲ, ಒಂದು ಕುಕ್ಕರ್ ಅಲ್ಲಿ ಮಾಡುವಂತಹ ಸ್ವಲ್ಪ ಟೇಸ್ಟ್ ದೊಣ್ಣೆ ಬಿರಿಯಾನಿ ಹಾಗೆ ಬರ್ತದೆ. ಹಾಗಾದ್ರೆ ಈ ರುಚಿಕರವಾದ ಬಿರಿಯಾನಿಯನ್ನು ಹೇಗೆ ಮಾಡುವುದು ಎಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನೆಲ್ ಅನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ಒಂದು ಟೇಸ್ಟಿಯಾದ ಬಿರಿಯಾನಿಯನ್ನು ಅದು ಕುಕ್ಕರಲ್ಲಿ ಕ್ವಿಕ್ ಆಗಿ ಮಾಡುವಂತಹದನ್ನು ಹೇಗೆ ಮಾಡುವುದು ಎಂದು ನೋಡೋಣ. ನಮಸ್ತೆ ಮಿತ್ರರೇ, ಇವತ್ತು ಚಿಕನ್ ಅನ್ನು ಬಳಸಿ ಒಂದು ಕುಕ್ಕರಲ್ಲಿ ಒನ್ ಪಾಟ್ ಮೀಲ್ ಅಂದ್ರೆ ಒಂದು ಬಿರಿಯಾನಿ ತಯಾರಿಸೋಣ. ಬೇಕಾಗುವ ಸಾಮಗ್ರಿಗಳು ಇಲ್ಲಿ ನೋಡಿ. ನಾನು 3 ಲೋಟಗಳಷ್ಟು ಅಂದ್ರೆ 2 ಲೋಟ ಬಾಸ್ಮತಿ ರೈಸ್, 1 ಲೋಟದಷ್ಟು ಸೋನಾ ಮಸೂರಿ, ಅಂದ್ರೆ ಒಟ್ಟು 3 ಲೋಟ. 2 ಲೋಟ ಬಾಸ್ಮತಿ ರೈಸ್, 1 ಲೋಟ ಸೋನಾ ಮಸೂರಿಯನ್ನು ಒಂದು ಚೆನ್ನಾಗಿ ತೊಳೆದು ಒಂದು 20 ನಿಮಿಷಗಳ ಕಾಲ ನೀರಿನಲ್ಲಿ ಒಳ್ಳೆ ಮುಳುಗಿಸಿಟ್ಟಿದ್ದೆ. ಮತ್ತೆ ತೆಗೆದು ಹೀಗೆ ಅದರ ನೀರನ್ನೆಲ್ಲ ಬಸಿದಿಟ್ಟುಕೊಂಡಿದ್ದೇನೆ. ಇಲ್ಲಿ ನೋಡಿ, ಇದು 3/4 kg ಚಿಕನ್. 3/4 kg ಚಿಕನ್ಗೆ ನಾನು ಒಂದು ಅರ್ಧ ಬಂಚಿನಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಬಂಚು ಅಥವಾ ಇದು ಸ್ವಲ್ಪ ಹೆಚ್ಚು ತೆಗೆದುಕೊಳ್ಬಹುದು ಪುದೀನ ಸೊಪ್ಪು, ಒಂದು 5 ಕಾಯಿ ಮೆಣಸು, 1 ಇಂಚಿನಷ್ಟು ಶುಂಠಿ, 5-6 ಬೆಳ್ಳುಳ್ಳಿ, ಒಂದು 2 ದೊಡ್ಡ ನೀರುಳ್ಳಿ ಬೇಕು. ಇಲ್ಲಿ ಮಸಾಲೆಗಳಲ್ಲಿ ಜಾವಿತ್ರಿ, ಕೆತ್ತೆ, ಲವಂಗ, ಹೂವು, ಬಡೆಸೊಪ್ಪು, ಏಲಕ್ಕಿ, ಮತ್ತೆ ದೊಡ್ಡ ಏಲಕ್ಕಿ ಮತ್ತು ಸಣ್ಣ ಏಲಕ್ಕಿ, ಲವಂಗ ಉಂಟು. ಇಲ್ಲಿ ಸ್ವಲ್ಪ ಕಸ್ಕಸ್, ಒಂದು ಅರ್ಧ ಚಮಚದಷ್ಟು ಕಸ್ಕಸ್ ಬೇಕು ನಮಗೆ. ಹಳದಿ, ಉಪ್ಪು ಮತ್ತು ಪೆಪ್ಪರ್ ಕಾರ್ನ್ಸ್ ಬೇಕು. ಈಗ ಮೊದಲಿಗೆ ನಾವೇನು ಮಾಡೋಣ, ಮೊದಲಿಗೆ ಈ ಒಂದು ಮಿಕ್ಸಿಯನ್ನು ತೆಗೆದುಕೊಳ್ಳೋಣ. ಇದರಲ್ಲಿ ಮಸಾಲೆ ತಯಾರಿಸ್ಕೊಳ್ಳೋಣ. ಪುದೀನ ಸೊಪ್ಪು 1 ಕಟ್ಟಿನಷ್ಟು, ಅರ್ಧ ಕಟ್ಟಿನಷ್ಟು ಈ ದಂಟಿನೊಟ್ಟಿಗೆ ಹಾಕೊಳ್ಳೋಣ. ಸ್ವಲ್ಪ ಇದನ್ನು ಬೇಕಿದ್ರೆ ತುಂಬ ಕಟ್ ಮಾಡ್ಕೊಂಡು ಹಾಕಿದರೆ ಒಳ್ಳೆಯದಾಗ್ತದೆ. ಕೊತ್ತಂಬರಿ ಸೊಪ್ಪು, ಒಂದು 5 ಮೆಣಸು, ಶುಂಠಿಯನ್ನು ಸ್ವಲ್ಪ ಕಟ್ ಮಾಡಿ ಹಾಕಿದರೆ ಗ್ರೈಂಡಿಂಗಿಗೆ ಒಳ್ಳೆ ಆಗ್ತದೆ. 1 ಇಂಚಿನಷ್ಟು ಶುಂಠಿ, ಒಂದು 5-6 ಪಾಟ್ಗಳಷ್ಟು ಬೆಳ್ಳುಳ್ಳಿ. ಇನ್ನು ಇಲ್ಲಿ ಇರೋದು ಮೇನ್, ನಾವು ಯಾವುದೆಲ್ಲ ಮಸಾಲೆಗಳನ್ನು ಹಾಕಬೇಕು ಹೇಳಿ ನೋಡಿ. ಸಣ್ಣ ತುಂಡು ಜಾವಿತ್ರಿ, ಇದು ಉಳಿದ ಜಾವಿತ್ರಿ ನಮಗೆ ನಾವು ಮತ್ತೆ ಫ್ರೈ ಮಾಡುವಕ್ಕೆ ಬೇಕು. ಒಂದು 2 ಏಲಕ್ಕಿ, ಅಂದರೆ 1 ಗ್ರೀನ್ ಏಲಕ್ಕಿ, ಮತ್ತೊಂದು ದೊಡ್ಡ ಏಲಕ್ಕಿ ಬರ್ತಲ್ಲ ಅದು, ಒಂದು 3 ಲವಂಗ, ಒಂದು ಇಷ್ಟು ದೊಡ್ಡ ತುಂಡು ಕೆತ್ತೆ, ಮತ್ತೆ ಈ ಬಡೆ ಸೊಪ್ಪು ಒಂದು 1/4 ಚಮಚ ಬೇಡ, ಅರ್ಧ ಚಮಚ ಬೇಕು ಬಡೆ ಸೊಪ್ಪು. ಮತ್ತೆ ಕಾಳು ಮೆಣಸು, ಒಂದು 5-6 ಕಾಳು ಮೆಣಸುಗಳು ಬೇಕು. ಇನ್ನು ಕಸ್ಕಸ್, ನಮಗೆ ಕಸ್ಕಸ್ ಒಂದು ಅರ್ಧ ಸ್ಪೂನ್ನಷ್ಟು ಕಸ್ಕಸ್ ಅನ್ನು ನಾವು ಈಗ ಹಾಕೊಳ್ತಿದ್ದೇನೆ. ಗ್ರೈಂಡ್ ಮಾಡುವಾಗಲೇ ಇದನ್ನು ಹಾಕೊಳ್ಬೇಕು. ಇನ್ನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಒಂದು ಪಿಂಚ್ ಆಫ್ ಹಳದಿಯನ್ನು ಸಹ ಹಾಕೊಳ್ತಿದ್ದೇನೆ. ಬೇಕಿದ್ರೆ ಇಲ್ಲಿ ಒಂದು ಸಣ್ಣ ತುಂಡು ನೀರುಳ್ಳಿಯನ್ನು ಸಹ ಹಾಕೊಳ್ಬೋದು, ಅಥವಾ ನೀರುಳ್ಳಿಯನ್ನು ಹೆಚ್ಚು ನಾವು ಫ್ರೈ ಮಾಡುವಾಗಲೂ ಸಹ ಹಾಕೊಳ್ಬೋದು ಬೇಯುವಾಗ. ಈಗ ನಾನು ಸ್ವಲ್ಪ ಹಳದಿ ಹಾಕೊಂಡಿದ್ದೇನೆ. ಇಷ್ಟನ್ನು ಒಂದು ಅರ್ಧ ಲೋಟದಷ್ಟು ಅಥವಾ 1/4 ಲೋಟದಷ್ಟು ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡು ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಇದು ಚೆನ್ನಾಗಿ ಗ್ರೈಂಡ್ ಆಯಿತು. ಇಲ್ಲಿ ನಾನು ಕೆಟಲಲ್ಲಿ ಒಂದು 5 ಲೋಟಗಳಷ್ಟು ನೀರನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ನೀರು ಬಿಸಿ ಆಗಲಿ. ನೀರುಳ್ಳಿಯನ್ನು ನೋಡಿ ಈ ರೀತಿಯಲ್ಲಿ ಸ್ಲೈಸ್ ಮಾಡಿಕೊಂಡೆ. ಟೊಮ್ಯಾಟೊವನ್ನು ಸಹ ಹಾಗೆ, 1 ಟೊಮ್ಯಾಟೊ ಬೇಕು ನಮಗೆ, ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳೋಣ. ನೋಡಿ ಹೀಗೆ
ಇದು ಟೊಮೆಟೊ ಹಾಕದಿದ್ರೆ ಸಾಕ್ತದೆ, ಆಪ್ಷನಲ್. ಅದರ ಬದಲು ಸ್ವಲ್ಪ ಹೆಚ್ಚು ಈ ಲಿಂಬೆಯ ನೀರನ್ನು ಸಹ ಹಾಕೊಂಡ್ರೆ ಆಗ್ತದೆ. ನಾವು ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ಇನ್ನು ನಮಗೆ ಇದನ್ನು ಸ್ವಲ್ಪ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡ್ಲಿಕ್ಕೆ ಉಂಟು. ಅದರ ಮೊದಲು ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಾಯಿತು. ಇದನ್ನೀಗ ಬದಿಗೆ ಇಟ್ಟುಕೊಂಡು ನಾವು ಚಿಕನ್ ಅನ್ನು ಸಣ್ಣದಾಗಿ ನಮಗೆ ಎಷ್ಟು ದೊಡ್ಡ ತುಂಡುಗಳಾಗಿ ಬೇಕು ಅಷ್ಟು ದೊಡ್ಡ ತುಂಡುಗಳಾಗಿ ಕಟ್ ಮಾಡ್ಕೊಳ್ಳೋಣ. ನಾನು ನೋಡಿ ಇಷ್ಟಿಷ್ಟು ದೊಡ್ಡ ತುಂಡುಗಳಾಗಿ ಇಟ್ಕೊಳ್ತೇವೆ. ನೀವು ಬೋನ್ ಇದ್ದ ಚಿಕನ್ ಮಾಡಿದ್ರೆ ಈ ಬಿರಿಯಾನಿ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ನಾವು ಬೋನ್ಲೆಸ್ ತಂದದಿದ್ದರಿಂದಾಗಿ ಬೋನ್ಲೆಸ್ ತಂದು ನಾನು ಸ್ವಲ್ಪ ದೊಡ್ಡ ದೊಡ್ಡ ತುಂಡುಗಳು, ನಮಗೆ ಇಷ್ಟು ದೊಡ್ಡದಲ್ಲ, ಇದನ್ನು 2 ತುಂಡುಗಳಾಗಿ ಮಾಡಿ ಇಷ್ಟಿಷ್ಟು ದೊಡ್ಡ ತುಂಡುಗಳಾಗಿ ಮಾಡ್ತೇನೆ. ಮತ್ತೆ ತೊಳೆದು ತರ್ತೇನೆ. ವೀಕ್ಷಕರೇ, ಕಟ್ ಮಾಡಿ ತೊಳೆದು ಹೀಗೆ ಈ ಒಂದು ಇದರಲ್ಲಿ ಹಾಕಿಟ್ಟಿದ್ದೇನೆ. ಈಗ ಇದನ್ನು ಚೆನ್ನಾಗಿ ನೀರೆಲ್ಲ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿ, ಸ್ವಲ್ಪ ಸಹ ನೀರು ಇರೋದು ಬೇಡ. ಇನ್ನು ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಿದ್ದೇನೆ ನಾನು. ಮತ್ತೆ ಸ್ವಲ್ಪ ಈ ಮೊಸರನ್ನು ಇದರಲ್ಲಿ ಹಾಕೊಳ್ಳೋಣ. ಮಿಕ್ಸ್ ಮಾಡಿಕೊಳ್ತೀವಿ. 2 ಚಮಚದಷ್ಟು ಮೊಸರು, ಇನ್ನು ನಾವು ಮಸಾಲೆ ಮಾಡಿದಂತಹದ್ದಿದೆಯಲ್ಲ ಅದರಲ್ಲಿ ನೋಡಿ, ಇದರಲ್ಲಿ ಸ್ವಲ್ಪ ಇಷ್ಟೇ ಮಸಾಲೆಯನ್ನು ಹಾಕೊಳ್ತಿದ್ದೇನೆ. ಇನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಸ್ವಲ್ಪ ಬೇಕಿದ್ರಲ್ಲಿ ಹಳದಿಯ ಪುಡಿಯನ್ನು ನಾವು ಹಾಕೊಳ್ಬೋದು. ಇನ್ನೊಂದು ಚೂರು ಹಳದಿ ಪುಡಿ ಸೇತರೊಟ್ಟಿಗೆ ಹಾಕಿದ್ರಲ್ಲಿ ಉಂಟು ಹಳದಿ ನಾನು ಹಾಕಿದ್ದು. ಅದೇ ಅದು ಸ್ಮೆಲ್ ಬರದ ಹಾಗೆ ಇದನ್ನು ನಾವು ಹೀಗೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನಾವು ಇಟ್ಕೊಳ್ಬೇಕು. ಇದನ್ನೀಗ ಸ್ವಲ್ಪ ಹಳದಿಯನ್ನು ಸಹ ಹಾಕೊಳ್ತೇನೆ ನಾನು. ಒಂದು ಪಿಂಚ್ ಆಫ್ ಹಳದಿ, ಒಂದು ಪಿಂಚೆ ಹಾಕೊಳ್ಬೇಕು. ನಾನು ಸ್ವಲ್ಪ ಹೆಚ್ಚಾಯ್ತು, ಅದನ್ನು ತೆಗೆದು ಬಿಟ್ಟೆ ನಾನು. ಹೆಚ್ಚು ಹಳದಿ ಹಾಕಿದ್ರೆ ಸಹ ಅದು ಒಳ್ಳೆಯದಾಗೋದಿಲ್ಲ. ಒಂದು ಅರ್ಧ ಚಮಚದಷ್ಟು ಹಳದಿ ಹಾಕಿದರೆ ಸಾಕು. ಇಷ್ಟನ್ನು ಈಗ ನಾವು ಮುಚ್ಚಿಟ್ಟುಕೊಂಡು ನೋಡಿ ಇದರಲ್ಲಿ ಮುಚ್ಚಿಟ್ಕೊಳ್ಳೋಣ. ಒಂದು ಅರ್ಧ ಗಂಟೆ ಹಾಗೆ ಇರಲಿ. ಮೊದಲಿಗೆ ಒಂದು ಕುಕ್ಕರನ್ನು ಇಟ್ಕೊಳ್ಳೋಣ. ಅದರಲ್ಲಿ ಈ ಚಮಚದಲ್ಲಿ ದೊಡ್ಡ ಚಮಚದಷ್ಟು ತುಪ್ಪವನ್ನು ಹಾಕೊಳ್ಳೋಣ. ನಂತರ ತುಪ್ಪದ ನಂತರ ಎಲ್ಲ ಬೇ ಲೀಫ್, ಸಿನೆಮನ್ ಅಂದರೆ ಚಕ್ಕೆ, ಲವಂಗ ಹಾಗೂ ಸ್ವಲ್ಪ ಜಾಕಾಯಿ, ಒಂದು ಚೂರು ಜಾಪತ್ರೆ ಎಲ್ಲ ಹಾಕಿ ಮಾಡುವಂತಹ ನನ್ನ ಒಂದು ವಿಡಿಯೋ ಸ್ಕಿಪ್ ಆಗಿದೆ ವೀಕ್ಷಕರೇ. ಆನಂತರ ನಾನು ನೀರುಳ್ಳಿಯನ್ನು ಹಾಕಿದೆ. ನೀರುಳ್ಳಿಯ ನಂತರದ ಈಗ ವಿಡಿಯೋ ಈಗ ಬರ್ತದೆ. ಆನಿಯನ್ ಸ್ವಲ್ಪ ನೋಡಿ ಹೀಗೆ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ನಾನು ಒಂದು ಪಿಂಚ್ ಆಫ್ ಬಡೆ ಸೊಪ್ಪನ್ನು ಈಗ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಪಿಂಚ್ ಆಫ್ ಜೀರಿಗೆ ಹಾಕ್ಕೊಳ್ತಿದ್ದೇನೆ. ಮತ್ತು ಒಂದು 5-6 ಕಾಳು ಮೆಣಸನ್ನು ಸಹ ಹಾಕ್ಕೊಳ್ತಿದ್ದೇನೆ. ಜೀರ ಪಿಂಚ್, ಬಡೆ ಸೊಪ್ಪು ಸ್ವಲ್ಪ ಪಿಂಚ್ ಆಫ್. ಇನ್ನು ಟೊಮೆಟೊವನ್ನು ಹಾಕ್ಕೊಂಡು ಇದನ್ನು ತಿರುಗಿಸ್ಕೊಳ್ಳೋಣ. ಟೊಮೆಟೊ ಹಾಕುವಾಗ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ನಾವೀಗ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಟೊಮೆಟೊ ಇದರಲ್ಲಿ ಬಾಡಲಿ. ಟೊಮ್ಯಾಟೊ ಮಾಡುವಾಗ ಈಗ ನಾವು ಮಿಕ್ಸಿ ಮಾಡಿದಂತಹ ಇದನ್ನು ನೋಡಿ ಇದರೊಳಗೆ ಹಾಕ್ಕೊಳ್ಳೋಣ. ಇಲ್ಲ ಇದು ಈಗ ಒಳ್ಳೆ ಇದರಲ್ಲಿ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಹುರಿದುಕೊಳ್ಬೇಕು. ಈಗ ಈ ಹೊತ್ತಿನಲ್ಲಿ 1 ಚಮಚದಷ್ಟು ತುಪ್ಪವನ್ನು ನಾವು ಹಾಕೊಳ್ಳೋಣ. ಒಂದು ಚಮಚದಷ್ಟು ನೋಡಿ, 1 ಚಮಚ ತುಪ್ಪ ಹಾಕೊಂಡಿದ್ದೇನೆ. ಇದರಲ್ಲಿ ಇದು ಒಳ್ಳೆ ಹುರಿಬೇಕು. ಇದರಲ್ಲಿ ಇನ್ನೂ ಸ್ವಲ್ಪ ಉಂಟು, ಇದನ್ನೆಲ್ಲ ಹಾಕೊಳ್ಳೋಣ. ಇದನ್ನು ಶಿಫ್ಟ್ ಮಾಡಿಕೊಂಡು ಬೇರೆ ಪಾತ್ರೆಗೆ ಹಾಕಿಟ್ಕೊಂಡು ಒಳ್ಳೆಯದು. ಅದರ ನೀರು ಸಹ ಸ್ವಲ್ಪ ಉಳಿತದೆ. ಸ್ವಲ್ಪ ಇದರ ನೀರನ್ನು ಸಹ ನಾನು ಹಾಕ್ಕೊಂಡು ಅದರಲ್ಲಿ ಹಾಕಿ ಹಸಿ ವಾಸನೆ ಹೋಗುವವರೆಗೆ ಹುರಿದುಕೊಳ್ತೇನೆ. ಇಲ್ಲಿ ನೋಡಿ ಹೇಗೆ ಕಲರ್ ಬಂತು ನೋಡಿ, ಈ ರೀತಿಯಾಗಿ ಬರಬೇಕು. ಇದೀಗ ಇದು ಒಳ್ಳೆ ಹಸಿ ವಾಸನೆ ಹೋಗಿದೆ. ಈಗ 1 ದೊಡ್ಡ ಚಮಚದಷ್ಟು ನಾನು ಇದಕ್ಕೆ ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಿದ್ದೇನೆ.
ಅದರೊಟ್ಟಿಗೆ ಸ್ವಲ್ಪ ಕೊತ್ತಂಬರಿಯ ಪುಡಿ, ಒಂದು ಮೆಣಸಿನ ಪುಡಿ 1.5 ಚಮಚ, ಅರ್ಧ ಚಮಚದಷ್ಟು ಕೊತ್ತಂಬರಿಯ ಪುಡಿ ಹಾಕೊಂಡಿದ್ದೇನೆ. ಇದಿಷ್ಟ ಆಗುವಾಗ ಇಲ್ಲಿ ಮ್ಯಾರಿನೇಟ್ ಮಾಡಿದಂತಹ ಇದು ಅರ್ಧ ಗಂಟೆ ಕಳೆದಿದೆ. ಇದನ್ನೀಗ ಇದಕ್ಕೆ ಶಿಫ್ಟ್ ಮಾಡಿಕೊಳ್ಳೋಣ. ಇದರಲ್ಲಿ ಇದನ್ನು ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಒಂದು 2-3 ನಿಮಿಷಗಳ ಕಾಲ ಆದರೂ ಇದು ಇದರಲ್ಲಿ ಬೇಯಬೇಕು. ನೋಡಿ, ಇಷ್ಟು ಫ್ರೈ ಆಗಬೇಕೀಗ ಇದರಲ್ಲಿ. ಈಗ ಇನ್ನು ಈ ಒಂದು ಅಕ್ಕಿ, ನೀರು ಬಸಿದಂತಹ ಅಕ್ಕಿಯನ್ನು ಅದರಲ್ಲಿ ಹಾಕೊಂಡು ಸ್ವಲ್ಪ ಇದನ್ನು ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ. ನೀವು ಪೂರ್ತಿ ಒಳ್ಳೆ ಬಿರಿಯಾನಿ ರೈಸಲ್ಲಿ ಮಾಡ್ಬೋದು. ನಾನು ಬಾಸುಮತಿ ರೈಸಿಗೆ ಸ್ವಲ್ಪ ಸೋನಾ ಮಸೂರಿಯನ್ನು ಮಿಕ್ಸ್ ಮಾಡಿದ್ದೇನೆ. ಸೋನಾ ಮಸೂರಿಯಲ್ಲಿ ಸಹ ಮಾಡ್ಕೊಳ್ಬೋದು ನಾವು. ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ. ಈಗ ಇದರ ಮೇಲೆ ಸ್ವಲ್ಪ ಇನ್ನು 1 ಚಮಚದಷ್ಟು ಇನ್ನು ತುಪ್ಪ. ಒಟ್ಟು ಈ ಚಮಚದಲ್ಲಿ ನಾನು 6 ಚಮಚಗಳಷ್ಟು ತುಪ್ಪವನ್ನು ಯೂಸ್ ಮಾಡ್ಕೊಂಡಿದ್ದೇನೆ. ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗ್ತದೆ. ಉಪ್ಪು ಹಾಕ್ಕೊಳ್ಳುವ ಮೊದಲು ನಾನು ಮತ್ತೆ ಲಿಂಬೆಯನ್ನು ಮಾಡ್ತೇನೆ. ನೋಡಿ, ಸ್ವಲ್ಪ ಆಗ ಎಲ್ಲ ಮ್ಯಾರಿನೇಟ್ ಮಾಡುವಾಗ ಸಹ ಉಪ್ಪು ಹಾಕ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಟೊಮ್ಯಾಟೊಕ್ಕೆ ಉಪ್ಪು ಹಾಕ್ಕೊಂಡಿದ್ದೇನೆ. ನೀವು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ಹೀಗೆ ಮಾಡಿ ಸ್ವಲ್ಪ ತಿರುಗಿಸಿಕೊಂಡು ಸ್ವಲ್ಪ ಲಿಂಬನ್ನು ಹಾಕ್ಕೊಂಡಿದ್ದೇನೆ. ಇನ್ನು ಈಗ ನೀರನ್ನು ಸೇರಿಸ್ಕೊಳ್ತೇನೆ. ಸ್ವಲ್ಪ ಡ್ರೈ ಆಗಬೇಕಿದು ಇದರಲ್ಲಿ. ಆಮೇಲೆ ಇದಕ್ಕೆ ಒಟ್ಟು ನನ್ನದು 3 ಲೋಟಗಳಷ್ಟು ಅಕ್ಕಿ, ಅದರಿಂದಾಗಿ ನಾನೀಗ 4.25 ಲೋಟದಷ್ಟು ನೀರನ್ನು ಹಾಕ್ಕೊಳ್ತೇನೆ. ಹೀಗೆ ರೈಸ್ ಮಾಡೋದಾದ್ರೆ ನಾವು 1:2 ಹಾಕ್ತೇವಲ್ಲ, ಇದಕ್ಕೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕಾಗ್ತದೆ. ಬೇರೆ ಎಲ್ಲ ವಸ್ತುಗಳನ್ನು ಹಾಕಿದ ಕಾರಣ 1:2 ಆದರೆ 6 ಲೋಟ ಹಾಕ್ಕೊಳ್ಬೇಕಿತ್ತು ನಾನು. ಇಷ್ಟು ಡ್ರೈ ಆಗುವಾಗ ನಾವೀಗ ನೀರನ್ನು ಸೇರಿಸ್ಕೊಳ್ಳೋಣ. ಆಲ್ರೆಡಿ ನಾನು ಬಿಸಿ ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಈ ಲೋಟದಲ್ಲಿ ನಾನು ಅಕ್ಕಿ ತೆಗೆದುಕೊಂಡದ್ದು 1, 2, 3, 4. ನಾನು ಇದರಲ್ಲಿ ಮುಕ್ಕಾಲು ತೆಗೆದುಕೊಂಡೆ, ಅದರಿಂದಾಗಿ 5 ಹಾಕ್ತೇನೆ. ಇಲ್ಲದೆ 4.25 ಹಾಕಿದರೆ ಸಾಕಾಗ್ತದೆ. ಇಷ್ಟಾದ ಮೇಲೆ ಪಕ್ಕಕ್ಕೆ ಇಡೋಣ. ಇದು ಬಿಸಿ ಉಂಟು ನೀರು. ಈಗ ತಿರುಗಿಸ್ಕೊಳ್ಬೇಕು. ಚೆನ್ನಾಗಿ ತಿರುಗಿಸಿ ಒಂದೇ ಒಂದು ವಿಸಿಲ್ ಸಾಕು ನಮಗೆ, ಹೆಚ್ಚು ವಿಸಿಲ್ ಬೇಡ. ಒಂದೇ ಒಂದು ವಿಸಿಲ್ನಲ್ಲಿ ನಾವು ಈಗ ಬೇಯಿಸ್ಕೊಳ್ಳೋದು. ಇದನ್ನು ಹೀಗೆ ಬರ್ತದೆ ನೋಡಿ, ಸುಲಭ. ಒಂದು ಮ್ಯಾರಿನೇಟ್ ಮಾಡಿಟ್ರೆ ಸಾಕಾಗ್ತದೆ. ಮತ್ತು ಅಕ್ಕಿಯನ್ನು 20 ನಿಮಿಷಗಳ ಕಾಲ ನೆನೆಸಿಟ್ರೆ ಸಾಕಾಗ್ತದೆ. ಮುಚ್ಚುವ ಮೊದಲು ನಮ್ಮ ಹತ್ರ ಫ್ರೈಡ್ ಆನಿಯನ್, ನಿಮ್ಮ ಹತ್ರ ಇದ್ದರೆ ಫ್ರೈಡ್ ಆನಿಯನ್ ಅನ್ನು ಸ್ವಲ್ಪ ಮೇಲಿನಿಂದ ಹೀಗೆ ಹಾಕ್ಕೊಂಡ್ರೆ ಒಳ್ಳೆಯದಾಗ್ತದೆ. ಫ್ರೈಡ್ ಆನಿಯನ್ ಸಿಗ್ತದೆಲ್ಲ ಮಾರ್ಕೆಟ್ನಲ್ಲಿ, ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ದೊರಕ್ತದೆ. ಸ್ವಲ್ಪ ಫ್ರೈಡ್ ಆನಿಯನ್ ಅನ್ನು ಮೇಲಿನಿಂದ ಹೀಗೆ ಚಿಮ್ಮಿಸಿಕೊಳ್ಳಿ, ಸಾಕು. ಇನ್ನು ಮುಚ್ಚಳ ಮುಚ್ಚಿ ವಿಸಿಲ್ ಇಟ್ಟು ನಾವು ಬೇಯಿಸ್ಕೊಳ್ಳೋದು. ಒಂದು ವಿಸಿಲ್ನ ನಂತರ ನಾನು ಇದನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೇನೆ. ಈಗ ನೋಡೋಣ. ನೋಡುವ, ನೋಡಿ ಹೇಗೆ ಬಂದಿದೆ ನೋಡಿ. ಅದಾದಲ್ಲಿ ಬೆಂದಿದೆ. ಈಗ ಇದನ್ನು ಸ್ವಲ್ಪ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ 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 ಬಿಸಿಯಾಗಿ ಉಂಟು.
ಸಾಧಾರಣ ಇದನ್ನೊಂದು 6-7 ಮಂದಿಗೆ ಬಳಸಬಹುದು, ಅಷ್ಟು ನಾನು ಮಾಡಿದ್ದೇನೆ. ಎಲ್ಲ ಇದರೊಟ್ಟಿಗೆ ಕಚಂಬರ್ ಅಂದರೆ ಈ ಮುಳ್ಳು ಸೌತೆಯ ಒಂದು ಮೊಸರು ಹಾಕಿದಂತಹ ಮೊಸರು ಬಜ್ಜಿಯನ್ನು ಮಾಡಿದ್ದೇನೆ. ಬಹಳ ಚೆನ್ನಾಗಿ ಬರ್ತದೆ. ಹಾಗಾದರೆ ನೋಡಿದ್ರಲ್ಲ, ಪರಿಮಳ ಅಂತೂ ಸೂಪರ್ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ನೋಡ ಒಂಚೂರು ಟೇಸ್ಟ್ ಮಾಡಿ ನೋಡ ಹೇಗೆ ಆಗಿದೆ ಅಂತ. ಬಹಳ ಚೆನ್ನಾಗಿದೆ. ಎಲ್ಲ ಅಂದರೆ ಮಸಾಲೆಗಳನ್ನು ಈ ಅಕ್ಕಿ ಮತ್ತು ಇದು ಚೆನ್ನಾಗಿ ಎಳೆದುಕೊಂಡಿದೆ. ಹೀಗೆ ಸುಲಭ ರೀತಿಯಲ್ಲಿ ನಾವು ಈ 1 ಪಾಟ್ ಅಂದರೆ ಕುಕ್ಕರಲ್ಲಿ ನಾವು ಬಿರಿಯಾನಿಯನ್ನು ಮಾಡಬಹುದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.